ಪ್ರಥಮಾರ್ಧದಲ್ಲಿ ಚೆನ್ನಾಗಿ ಮಿಂಚ್ತಾ ಇದ್ದಾರೆ. 3 ಮಾಡಿದ ಸಕ್ಸಸ್ಫುಲ್ ರೈಡ್ಗಳಲ್ಲಿ 4 ರೈಡ್ ಪಾಯಿಂಟ್ ತೆಗೆದುಕೊಂಡಿದ್ರು. ಅದಕ್ಕಾಗಿ ಈ ಒಂದು 3 ಅಂಕಗಳ ಡೆಫಿಸಿಟ್ ಏನಿದೆ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಅದಕ್ಕಾಗಿ ಹೋರಾಟವನ್ನು ಮಾಡೋ ಹಾಗೆ ಮಾಡಿದ್ದಾರೆ. ಪ್ರಥಮಾರ್ಧವನ್ನ ಒಂದು ಒಳ್ಳೆ ನೋಟ್ ನಲ್ಲಿ ಮುಗಿಸಿದ್ರೆ ಇದನ್ನ ಗಮನಿಸಿ ವೀಕ್ಷಕರೇ, ಯಾವ ರೀತಿ ಒಬ್ಬ ಡಿಫೆಂಡರ್ ನ ಆಂಟಿಸಿಪೇಷನ್ ಇರಬೇಕು. ಜಸ್ವೀರ್ ಈಗ ಹೆಚ್ಚಾಗಿ ಲೆಫ್ಟ್ ಕಾರ್ನರ್ ಅಲ್ಲಿ ರೋಹಿತ್ ಮೇಲೆ ಅಟ್ಯಾಕ್ ಮಾಡಕ್ ಹೋಗ್ತಾರೆ. ಆದ ಕೂಡಲೇ ಅವರ ಎಸ್ಕೇಪ್ ರೂಟ್ ನ ಗಮನಿಸಿ ಮೋಹಿತ್ ಆ ಡೈರೆಕ್ಷನ್ ಅಲ್ಲಿ ಓಟವನ್ನು ಮಾಡ್ತಾರೆ. ಅದನ್ನ ಮೆಚ್ಚಬೇಕು. ಅವರು ಜಸ್ವೀರ್ ಕಡೆ ಜಸ್ವೀರ್ ಎಲ್ಲಿ ಓಡ್ತಾರೋ ಆ ಕಡೆ ಓಡ್ತಾ ಮಾಡಿದಾಗ ಮಾತ್ರ ಈ ಡ್ಯಾಶ್ ಏನಿದೆ ಅದು ಯಶಸ್ವಿ ಆಗುತ್ತೆ. ಸರಿಯಾಗಿ ನಿಮಗೆ ಆ ಒಂದು ಗ್ರಿಪ್ ಏನಿದೆ ಸಿಗುತ್ತೆ. ಅದನ್ನ ಬಳಸ್ತಾ ರೈಡರ್ ನ ಮೊಮೆಂಟಮ್ ನ ತೆಗೆದುಕೊಂಡು ನೀವು ಅದನ್ನ ನಿಮ್ ಕಡೆಗೆ ಬಳಸ್ಕೋಬಹುದು. ವೈಜ್ಞಾನಿಕ ರೀತಿಯಲ್ಲಿ ಕಬಡ್ಡಿಯನ್ನ ಆಟ ಆಡಿದಾಗ ನಿಮ್ಮ ತಂಡ ಹೆಚ್ಚು ಸಶಕ್ತವಾಗಿರುತ್ತೆ. ಆದರೆ ಕೆಲವು ಆಟಗಾರರ ಮೂವ್ಮೆಂಟ್ಸ್ ಆ ವೈಜ್ಞಾನಿಕವನ್ನ ಮುನ್ನಡೆಯನ್ನು ಸಹ ಮೀರಿ ಕೆಲವೊಮ್ಮೆ ಅದು ಕೆಲಸ ಮಾಡೋದಿಲ್ಲ. ಒಟ್ಟಲ್ಲಿ ಬೆಂಗಳೂರು ಬುಲ್ಸ್ ಈ ದಿನ ತನ್ನ ಪಡೆಪಟ್ಟಿಗೆ ತಕ್ಕ ಹಾಗೆ ಉತ್ತಮ ಕೆಲಸವನ್ನು 3 ಅಂಕಗಳ ಮುನ್ನಡೆಯನ್ನು ಸಾಧಿಸಿದೆ. ಶಬ್ಬೀರ್ ಬಾಪು ಯಾವುದೇ ಅಂಕವನ್ನು ಪಡೆಯದೇ ಇರುವುದು ಸಹ ಸ್ವಲ್ಪ ಮಟ್ಟಿಗೆ ಇದಕ್ಕೆ ಕೊಡುಗೆ ನೀಡಿದೆ. ಒಟ್ಟಲ್ಲಿ ಅಂತಿಮ 5 ನಿಮಿಷಗಳವರೆಗೆ ಡೂ ಆರ್ ಡೈ ರೈಡ್ ಸ್ಟ್ರಾಟಜಿ ನಡೆಸ್ಕೊಂಡು ಹೋಗುವ ಒಂದು ಯತ್ನ ಏನಿದೆ ನಡೆಸಲೇಬೇಕು. ಯಾಕಂದ್ರೆ ಅದಾದ್ಮೇಲೆ ಸಿಚುವೇಶನ್ ತಕ್ಕಂತೆ ಬದಲಾಯಿಸಬಹುದು ತನ್ನ ಟ್ಯಾಕ್ಟಿಕ್ಸ್ ನ. ಈ ಮಧ್ಯೆ ವಿನೋದ್ ಕುಮಾರ್ ಈಗ ಯಾವುದೇ ರೀತಿಯ ಸಾಹಸ ಬೇಡ. ಯಾಕಂದ್ರೆ 5 ಡಿಫೆನ್ಸ್ ಏನಿದೆ ಬೆಂಗಳೂರು ಬುಲ್ಸ್ ಕಡೆ ಬಂದಿದೆ. ಪ್ರಥಮಾರ್ಧದಲ್ಲಿ ಇದುವರೆಗೆ ಔಟ್ ಆಗದ ವಿನೋದ್ ಕುಮಾರ್ ಜಸ್ವೀರ್ ಸಿಂಗ್ ಅವರ ಔಷಧಿಯನ್ನು ಬಹುಶಃ ಇವರು ಸ್ವೀಕಾರ ಮಾಡಿದ್ದಾರೆ ಅನ್ಸುತ್ತೆ. ಅಗತ್ಯ ಬೆಡ್ ಲೈನ್ ಇಂದ ಎತ್ತಿ ಒಳಗಡೆ ತಳ್ಳಿದ್ದಾರೆ. ಜವಾಹರ್ ಒಂದು ಅತ್ಯುತ್ತಮ ಕೆಲಸ